ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ. ಇವತ್ತು ಕೃಷಿಯಲ್ಲಿ ಆಧುನಿಕತೆಗೆ ಬರ್ತಾ ಇದೆ. ಜೊತೆಗೆ ಕೃಷಿಯಲ್ಲಿ ಈಗ ಎತ್ತುಗಳ ಬಳಕೆ ಸಹ ಕಮ್ಮಿ ಇದೆ ಮತ್ತು ರೈತ ಈಗ ಆಧುನಿಕತೆಗೆ ಹೋಗ್ತಾ ಇರುವಾಗ ಯಂತ್ರಗಳ ಮುಖಾಂತರ ಕೃಷಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಯಂತ್ರಗಳು ಈಗ ದುಬಾರಿ ಆಗ್ತಾರೆ ಅಂತ ಇದೆ. ಈಗ ಕೃಷಿ ಇಲಾಖೆಯಿಂದ ಯಂತ್ರೋದ್ಧಾರ ಅಂತ ಒಂದು ಕಾರ್ಯಕ್ರಮ ಇದೆ. ಅಲ್ಲಿ ಕಳಿಸುವಂಥ ಯಂತ್ರಗಳು ಸಹ ಬಾಡಿಗೆ ಹೆಚ್ಚಾಗಿದೆ. ಜೊತೆಗೆ ಒಂದು ಯಂತ್ರವನ್ನು ರೈತ ಖರೀದಿಸಬೇಕಾದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಅದು ಸಣ್ಣ ರೈತರಿಗೆ ಈ ಯಂತ್ರಗಳು ಸಿಗುವುದು ಕಷ್ಟ ಸಾಧ್ಯವಾಗುತ್ತೆ. ಇಂಥ ಸಂದರ್ಭದಲ್ಲಿ ಕೊಪ್ಪಳದ ಒಬ್ಬ ಯುವಕ ITI ಮಾಡಿರುವಂಥ ಬೆಟಗೇರಿಯ ಬಸವರಾಜ್ ಎನ್ನುವಂಥ ಯುವಕ ಇವತ್ತು ಅತಿ ಕಡಿಮೆ ದರದಲ್ಲಿ ಕಸ ತೆಗೆಯುವಂಥ ಯಂತ್ರ, ಮೈನು ಕುಂಟೆ ಅಂತ ಹೇಳ್ತೀವಿ ಅಥವಾ ಕಸ ತೆಗೆಯುವ ಏನು ಸೈಕಲ್ ವೀಡರ್ ಅಂತೀವಿ, ಅದನ್ನು ಒಂದು ತಯಾರಿಸಿದ್ದೇನೆ. ಜೊತೆಗೆ ನಾಟಿ ಮಾಡುವಂಥ ಒಂದು ಯಂತ್ರವನ್ನು ತೀರಾ ಸರಳವಾಗಿರುವಂಥ ಯಂತ್ರಗಳನ್ನು ಇವತ್ತು ಬಸವರಾಜ್ ಕಂಡುಹಿಡಿದಿದ್ದು ಸಾಕಷ್ಟು ರೈತರಿಗೆ ಆಶಾದಾಯಕವಾಗಿದೆ. ಏನು ಒಂದು ಸೈಕಲ್ ವೀಡರ್ನಲ್ಲಿ ಸುಮಾರು ಈಗ ಕೃಷಿ ಇಲಾಖೆಯಿಂದ ಆಗಿರ್ಬೋದು ಮತ್ತು ಮಾರುಕಟ್ಟೆಯಲ್ಲಿ ಸುಮಾರು 7,000 to 8,000 ರೂಪಾಯಿ ಬೇಕಾಗಿದೆ. ಆದರೆ ಇಲ್ಲಿ ತೀರಾ ಸರಳವಾಗಿ ಕೇವಲ 1,500 ರೂಪಾಯಿ ಒಳಗಾಗಿರುವಂಥ ಒಂದು ಯಂತ್ರಗಳನ್ನು ಇಸ್ಕೊಂಡು ಮತ್ತು ತಾನೇ ತಯಾರಿಸಿ ಕೊಡ್ತಾ ಇರೋದು ಒಂದು ಕಡೆ ಆಗಿದೆ. ಜೊತೆಗೆ ಏನು ನಾಟಿ ಮಾಡುವಂಥ ಇದರಲ್ಲಿ ಬೀಜ ನಾಟಿ ಮಾಡುವಾಗ ಆ ಯಂತ್ರಗಳು ಸಹ ತೀರಾ ಸರಳವಾಗಿದ್ದು ಆ ಯಂತ್ರಗಳ ಮುಖಾಂತರ ಇವತ್ತು ಬಸವರಾಜ್ ಆ ಯಂತ್ರವನ್ನು ತೆಗೆದುಕೊಡ್ತೀವಿ. ಅದಕ್ಕೆ ಸುಮಾರು 300 ರೂಪಾಯಿಯಿಂದ 400 ರೂಪಾಯಿ ಖರ್ಚು ಮಾಡುವಂಥ ಇದೆ. ಈಗಾಗಲೇ ಈ ಕುರಿತು ಒಂದಿಷ್ಟು ಅಲ್ಲಲ್ಲಿ ತಾನೇ ಪ್ರಚಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಸುಮಾರು ಈಗಾಗಲೇ 20 ರಿಂದ 30 ಯಂತ್ರಗಳಿಗೆ ಆರ್ಡರ್ ಬಂದಿದೆ. ಜೊತೆಗೆ ಈ ಬೇರೆ ಬೇರೆ ಯಂತ್ರಗಳನ್ನು ತೆಗೆದುಕೊಂಡಿರುವಂಥ ರೈತನಿಗೆ ಈಗ ಆದಾಯ ಮೂಲ ಹಿಡಿದೆ. ಏನು ಬಸವರಾಜ್ ಅನ್ನುವಂಥ ಕೇವಲ ITI ಮಾಡಿಕೊಂಡಿರುವಂಥ ರೈತ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ತನ್ನ ಕೃಷಿ ಭೂಮಿಲೇ ತನಗೆ ಬಳಸ್ತಾ ಇರುವಂಥ ನೋಡಿರುವಂಥ ಯಂತ್ರವನ್ನು ಸುಧಾರಿಸಿದಾಗಿ ಏನು ಕಸ ತೆಗೆಯುವ ಸೈಕಲ್ ವೀಡರ್ ಏನಿದೆ ಅದು ಕಳೆ ತೆಗೆಯುವಂಥ ಯಂತ್ರವನ್ನು ಈಗ ತಾನೇ ಸುಧಾರಿಸಿ ಮಾಡಿಕೊಂಡಿರೋದು ಈಗ ಅದು ಲಾಭದಾಯಕವಾಗುವಂಥ ಇದಿದೆ. ಮತ್ತು ಜೊತೆಗೆ ಏನು ಈಗ ನಾಟಿ ಮಾಡುವಂಥ ಒಂದು ಕೇವಲ 3 ಫೀಟು ಅಥವಾ 4 ಫೀಟಿಗಿರುವಂಥ ಬೀಜಗಳನ್ನು ಒಂದೊಂದೇ ಬೀಜವನ್ನು ಹಾಕಬೇಕಾದಾಗ ಸಹ ಇವತ್ತು ಕೃಷಿ ಕಾರ್ಯದಲ್ಲಿ ಕೃಷಿ ಕೂಲಿ ಕಾರ್ಮಿಕ ಇದು ಕಡಿಮೆ ಇದೆ. ಜೊತೆಗೆ ಬಳಸುವಂಥ ಯಂತ್ರಗಳು ಸಹ ದುಬಾರಿ ಆಗುವ ಸಂದರ್ಭದಲ್ಲಿ ತೀರಾ ಕಡಿಮೆ ದರದಲ್ಲಿ ಮಾಡಿರುವಂಥ ಇದು ತೀರಾ ಅನುಕೂಲವಾಗಿದೆ ಅನ್ನುವಂಥ ಮಾತನ್ನು ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಏನು ಸಾಕಷ್ಟು ಇದು ಈ ರೈತನಿಗೆ ಈ ಯುವಕನಿಗೆ ಸುಮಾರು ಈಗಾಗಲೇ ITI ಮುಗಿಸ್ಕೊಂಡು ಈಗಷ್ಟೇ ತನ್ನದೇ ಸ್ವಂತ ಗ್ಯಾರೇಜ್ನಲ್ಲಿ ತಾನೇ ಇರುವಂಥ ಸಣ್ಣ ಪುಟ್ಟ ಏನು ತನಗೆ ಬೇಕಾಗಿ ಕೈಗೆ ಸಿಗುವಂಥ ಯಂತ್ರಗಳ ಮುಖಾಂತರ ತಯಾರು ಮಾಡಿಕೊಂಡಿದ್ದು ಅದನ್ನು ಬಿಡುತ್ತೆ ಮತ್ತು ಅದು ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಬೇಡಿಕೆ ಬರುವಂಥ ಸಾಧ್ಯತೆ ಇದೆ. ಈಗ ಆತ ತನ್ನದೇ ಸೋಷಿಯಲ್ ಮೀಡಿಯಾದಲ್ಲಿ ಆ ಕುರಿತು ಪ್ರಚಾರ ಮಾಡಿದಾಗ ಸಾಕಷ್ಟು ಜನ ಅದನ್ನು ಆಸಕ್ತಿಯಿಂದ ಬಂದು ನೋಡಿಕೊಂಡು ಆತನಿಗೆ ಆರ್ಡರ್ ಮಾಡ್ತಾ ಇದ್ದಾರೆ. ಈ ಆರ್ಡರ್ಗೆ ತಕ್ಕಂತೆ ಅವುಗಳನ್ನು ತಯಾರು ಮಾಡ್ತಿದ್ದು ತನ್ನ ಉದ್ಯೋಗವನ್ನು ಕಂಡುಕೊಳ್ತಿದ್ದಾನೆ. ಅದಾಗಿನ ಮೇಲೆ ಸ್ವಂತ ಇದೆ ಏನಾದರೂ ರೈತರಿಗೆ ಯೂಸ್ ಆಗ್ಬೇಕಂತಂದು ಎಲ್ಲ ಉಪಕರಣಗಳನ್ನು ಮಾಡೋಕ್ಕಿದ್ವಿ. ಇದೇ ಒಂದು ಸೈಕಲ್ ವೀಡರ್ ಮಾಡಿದ್ದೀನಿ, ಒಂದು ಹ್ಯಾಂಡ್ ವೀಡರು, ಒಂದು ಹ್ಯಾಂಡ್ ಸೀಡರ್ ಯೂಸ್ ಮಾಡಿದ್ದೀನಿ. ಅದರೊಳಗೆ ಎಲ್ಲದು ಈಗ ಅಲ್ಲಿ ಕೊಟ್ಟಿದ್ದೀನಿ ಸರ್, ಆರ್ಡರ್ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ಅದೇ ಸಣ್ಣ ಪುಟ್ಟ ರೈತರಿಗೆ ಯೂಸ್ ಆಗಲಿ ಅಂತ ಮಾಡಿದ್ದೀನಿ ನಾನು ಇದನ್ನು. ಒಳ್ಳೆ ಮತ್ತು ಇದು ನಮ್ಮ ರೈತರಿರ್ತಾರೆ 1 ಎಕರೆ 2 ಎಕರೆ ಇರ್ತೈತಿ, ಅವ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕಿರಂಗಿಲ್ಲ, ಸಿಗ್ತಿರಂಗಿಲ್ಲ, ಮ್ಯಾಳ ಸಿಗ್ತಿರಂಗಿಲ್ಲ, ಲೇಬರ್ ಇರೋದಿಲ್ಲ, ಅದಕ್ಕೆ ಅಲ್ಲಿ ಅದು ಮಾಡಿದ್ದು ನಾನು. ಅದೇ ಅಣ್ಣ ಇದಕ್ಕಂದ್ರೆ ಈಗ ಕೃಷಿ ಇಲಾಖೆದೊಳಗೆ ಕೊಡ್ತಾರೆ ಇದು, ಅದ್ರೊಳಗೆ ಅದು ಸಬ್ಸಿಡಿ ಎಲ್ಲ ಕೊಟ್ಟು ಅದು ಲೇಟ್ ಆಗುತ್ತೋ ಎಷ್ಟು ತಿಂಗಳಾಗುತ್ತೋ ಹೇಳಕ್ಕೆ ಬರಲ್ಲ, ಎಲ್ಲರಿಗೆ ಕೊಟ್ಟು ಬರ್ಬೇಕಲ್ಲ. ಇದು ನಮ್ದು ಹಂಗಲ್ಲ, ಯಾವಾಗ ಬೇಕಾಗಿ ತೊಗೋಬೋದು. ಅದೇ ರೈತರಿಗೆ ಒಳ್ಳೇದಾಗತ್ತೆ, ಅದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಬರ್ತಾನೆ ಅಷ್ಟೇ ನಮ್ದು ಎಲ್ಲದಕ್ಕೂ. ಮತ್ತು ರೈತ ಈ ರೀತಿ ತಾನೇ ತಯಾರಿಸ್ಕೊಂಡು ತನ್ನದೇ ಒಂದು ಯಂತ್ರವನ್ನು ತಯಾರಿಸ್ಕೊಂಡು ತನ್ನ ಕೃಷಿಯಲ್ಲಿ ಆಧುನಿಕತೆಯನ್ನು ಬಳಸ್ಕೊಳ್ಳೋದಕ್ಕೆ ಇದು ಸಾಕ್ಷಿಯಾಗಿದೆ ಅನ್ನೋಂತಿದೆ. ಇಂಥ ಸಂದರ್ಭದಲ್ಲಿ ಬಸವರಾಜನಿಗೆ ಈಗ ಸರ್ಕಾರ ಒಂದಿಷ್ಟು ಪ್ರೋತ್ಸಾಹ ಮಾಡಬೇಕು. ಏನು ಪ್ರೋತ್ಸಾಹ ಅಂತ ಹೇಳಿದ್ರೆ ಅವನಿಗೆ ಆ ಯಂತ್ರಗಳನ್ನು ತಯಾರಿಸ್ಕೊಳ್ಬೇಕಾಗೋದಕ್ಕೆ ಒಂದಿಷ್ಟು ಸಹಾಯ, ಧನ ಸಹಾಯ ಆಗಿರ್ಬೋದು ಅಥವಾ ಯಂತ್ರಗಳನ್ನು ತಯಾರಿಸುವಂಥ ಆ ಕಾರ್ಖಾನೆಗೆ ಅಥವಾ ಸಣ್ಣ ಪುಟ್ಟ ಯಂತ್ರಗಳನ್ನು ತಯಾರಿಸುವಂಥ ಒಂದು ಗ್ಯಾರೇಜನ್ನು ಹಾಕಿಕೊಳ್ಳುವಂಥ ಸಹಾಯ ಬೇಕಾಗಿದೆ. ಜೊತೆಗೆ ಆತನಿಗೆ ಒಂದಿಷ್ಟು ಪ್ರಚಾರ, ಒಂದಿಷ್ಟು ಮಾರುಕಟ್ಟೆಯನ್ನು ಒದಗಿಸಿಕೊಟ್ರೆ ಇನ್ನಷ್ಟು ಆ ರೈತ ಅಥವಾ ಆ ಯುವಕ ಒಂದು ಉದ್ಯೋಗದ ಜೊತೆಗೆ ಕೃಷಿಯಲ್ಲಿ ಇನ್ನಷ್ಟು ಆವಿಷ್ಕಾರಗಳನ್ನು ಕಂಡುಹಿಡಿತಾನೆ ಅನ್ನೋದಕ್ಕೆ ಈ ಬಸವರಾಜ ಉದಾಹರಣೆಗಿದೆ. ಇದು ಈಗ ಕೊಪ್ಪಳ ತಾಲೂಕಿನ ಸಣ್ಣ ಗ್ರಾಮದಲ್ಲಿ ಏನು ಬೆಟಗೇರಿ ಅಂತ ಗ್ರಾಮದಲ್ಲಿ ಮಾಡಿರುವಂಥ ಈ ಕೃಷಿಕನ ಕಾರ್ಯ ಮೆಚ್ಚುಗೆಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಶರಣಪ್ಪ, ನ್ಯೂಸ್ 18 ಕೊಪ್ಪಳ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.